ಸ್ನೇಹಿತರೆ, ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯಲ್ಲಿ ನಡೆದಿರುವ ಒಂದು ಘಟನೆ ಇಡೀ ದೇಶವನ್ನು ಗಮನ ಸೆಳೆದಿದೆ. ಅದೇನೆಂದರೆ, ಕೇವಲ 2 ವರ್ಷ ಪುಟ್ಟ ಬಾಲಕಿ ಮನೆಯ ಸಮೀಪದ ಆಟವಾಡುತ್ತಿದ್ದಳು. ಆದರೆ ಕೆಲವೇ ಕ್ಷಣಗಳಲ್ಲಿ ಆಕೆ ಕಾಣೆಯಾಗಿದ್ದಾಳೆ. ಇನ್ನು ಹೆಚ್ಚು ಆಶ್ಚರ್ಯ ವಿಷಯ ಏನೆಂದರೆ, ಆಕೆ ಜೊತೆಗೆ ಒಂದು ಸಾಕುನಾಯಿ ಸಮೇತ ಹೋಗುತ್ತೆ. ಅದು ಕೆಲವು ದಿನಗಳ ನಂತರ ಅದು ಮರಳಿ ಬಂದ್ಬಿಡುತ್ತೆ. ಆದರೆ ಬಾಲಕಿ ಮಾತ್ರ ಇನ್ನೂ ಪತ್ತೆನೇ ಆಗಿಲ್ಲ. ಹಾಗಾದರೆ ಏನಾಯಿತು? ಆ ಮಗು ಎಲ್ಲಿಗೆ ಹೋಯಿತು? ಪೊಲೀಸರು ಯಾವ ದಿಕ್ಕಿನಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಎಂಬುದನ್ನು ಎಲ್ಲ ಈ ವಿಡಿಯೋದಲ್ಲಿ ಮಾತಾಡೋಣ. ಸ್ನೇಹಿತರೆ, ಏನು ನಡೀತಂದರೆ, ಮುಖ್ಯವಾಗಿ ಜೂನ್ 6ರಂದು ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯ ತುನಿ ಗ್ರಾಮೀಣ ಮಂಡಲದ CH ಅಗ್ರಹಾರಂ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಜ್ಞಾನೇಶ್ವರಿ ಎಂಬ ಪುಟ್ಟ ಬಾಲಕಿ ತನ್ನ ಮನೆಯ ಸಮೀಪದಲ್ಲಿ ಆಟವಾಡ್ತಿರ್ತಾಳೆ. ತಂದೆಯ ಜೊತೆ ಇರ್ತಾಳೆ. ತಂದೆ ಹೋಗ್ಬೇಕಾದ್ರೆ ಹಿಂದೆನೇ ಹೋಗ್ತಾಳೆ. ಆದರೆ ತಂದೆ ಮತ್ತೆ ವಾಪಸ್ಸು ಬಿಟ್ಬಿಟ್ಟು ಹಂಗೆ ಹೊರಡೋಗ್ತಾರೆ. ಅದೇ ಸಮಯದಲ್ಲಿ ಬಾಲಕಿ ಕುಟುಂಬ ಮತ್ತು ಆ ಸಾಕು ನಾಯಿ ಇರ್ತೈತಲ್ಲ, ಅವೆರಡು ಅವರಿಬ್ಬರು ಹೊರಗೆ ಹೋಗ್ಬಿಡ್ತಾರೆ. ಆದರೆ ಅದು ಇಬ್ಬರು ಹೊರಗೋಗಿದ ತಕ್ಷಣ ಕೆಲವರೆಲ್ಲ ಸಮೇತ ಒಬ್ಬ ವ್ಯಕ್ತಿ ನೋಡ್ತಾನಂತೆ, ಆ ಹುಡುಗಿ ಮತ್ತು ನಾಯಿ ಇರೋದು. ಮೇಯ್ನಾಗಿ ಆ ಹುಡುಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ವ್ಯಕ್ತಿ ನಾಯಿ ಅಡ್ಡ ಹೋಗುತ್ತಂತೆ. ಹೊಸ ಪರಿಚಯ ಇರಲ್ಲ, ಬೇರೆ ವ್ಯಕ್ತಿ ಅಲ್ಲ, ಅದರಿಂದ ಬೊಗಳುತ್ತೈತಂತೆ. ಆ ವ್ಯಕ್ತಿ ಯಾರನ್ನ ಕರ್ಕೊಂಬಂದು ಎತ್ಕೊಂಡೋದ್ರೆ ಹೋಗಿ ವಾಪಸ್ ಬರೋದಲ್ಲಿ ಆ ಹುಡುಗಿನೂ ಇರಲ್ಲ, ಅಲ್ಲಿ ಆ ನಾಯಿನೂ ಇರಲ್ಲ. ಅಲ್ಲಿ ಎಲ್ಲರಿಗೂ ಫುಲ್ಲು ಟೆನ್ಷನ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊತ್ತು ಎಲ್ಲರೂ ಆ ಹುಡುಗಿ ಅವ್ರ ಅಮ್ಮ ಅನ್ಕೊಂತಾರೆ ಅವ್ರ ಅಪ್ಪ ಹತ್ರ ಇರ್ಬೋದು. ಅವ್ರ ಅಪ್ಪ ಅನ್ಕೊಂತಾರೆ ಆ ಮನೆಗೆ ಬಿಟ್ಬಿಟ್ಟು ಬಂದಿನಲ್ಲ ಅಲ್ಲಿ ಇರ್ಬೋದು ಅಂತ. ಎಷ್ಟೊತ್ತಾದ್ರೂ ಆ ಹುಡುಗಿ ಮನೆಗೆ ಮಾತ್ರ ಬರೋದಿಲ್ಲ. ಆಕೆ ಆಮೇಲೆ ಎಲ್ಲರಿಗೂ ಡೌಟ್ ಬರ್ತಿದೆ, ಎತ್ತೋಯ್ತು ಬಾಲಕಿ. ಅವ್ರ ಅಪ್ಪ ನೋಡಿದ್ರೆ ಅವ್ರ ಅಮ್ಮ ಹತ್ರ ಅಂದ್ಕೊಂಡಿರ್ತಾರೆ, ಅಮ್ಮ ನೋಡಿದ್ರೆ ಅಪ್ಪ ಹತ್ರ ಇರ್ತದೆ. ಆ ಹುಡುಗಿ ಸೆಂಟ್ರಾಗ ಬೇರೆ 15 ನಿಮಿಷದಲ್ಲಿ ಅಷ್ಟೇ ಈ ಘಟನೆ ನಡೆದಿರೋದು. ಇನ್ನು ಹಂಗೆ ಎಲ್ಲರಿಗೂ ಗೊತ್ತಾಗಿ ಈ ಗ್ರಾಮಸ್ಥರೆಲ್ಲ ಹುಡುಕಾಟ ನಡೆಸ್ತಾರೆ. ಮಗು ಕಾಣೆಯಾಗಿರೋ ಸುದ್ದಿ ಎಲ್ಲರಿಗೂ ಗ್ರಾಮಸ್ಥರಿಗೆಲ್ಲ ತಿಳಿತಿರುತ್ತೆ ಮತ್ತು ಎಲ್ಲರೂ ಹುಡುಕಾಟ ಮಾಡ್ತಾರೆ. ಅದು ಸುಮಾರು ಒಂದು 40 ಎಕರೆ ಇದೆ ಅಂತ ಆ ಲ್ಯಾಂಡು. ಎಲ್ಲ ಫುಲ್ ಕಾಡು, ಬೆಟ್ಟಗಳು, ಗುಡ್ಡಗಳು, ಕಾಡಿನ ಪ್ರದೇಶಗಳು. ಎಲ್ಲೇ ಹುಡುಕಿದರೂ ಯಾವುದೇ ಸುಳಿವು ಸಮೇತ ಆ ಬಾಲಕಿದು ಸಿಗೋದಿಲ್ಲ. ಕೊನೆಗೂ ಕುಟುಂಬರು ಪೊಲೀಸವ್ರಿಗೂ ಸಮೇತ ಈ ದೂರು ನೀಡಿ ಕೇಸ್ ಸಮೇತ ಮಾಡ್ತಾರೆ. ಆದರೆ ಈ ಮುಖ್ಯವಾಗಿ ಎಲ್ಲ ಪೊಲೀಸರೆಲ್ಲ ಬಂದು ಎಲ್ಲವೂ ಪ್ರತಿಯೊಂದು ಇಡೀ ಕಾಡಲ್ಲಿ ಬೆಟ್ಟಗಳು, ಗುಡ್ಡಗಳು ಎಲ್ಲೆಲ್ಲಿ ಹುಡುಕ್ತಾರೆ. ಆದರೆ ಎಲ್ಲಿ ಸಿಕ್ಕಲ್ಲ. ಇದ್ರ ಪಕ್ಕದಲ್ಲಿ ಮೇನ್ ಟ್ವಿಸ್ಟ್ ಏನಂದರೆ, ಆ ಹುಡುಗಿ ಜೊತೆ ನಾಯಿ ಇರ್ತೈತಲ್ಲ, ಸಾಕೋ ನಾಯಿ, ಅದು 4 ದಿನ ಆದಮೇಲೆ ವಾಪಸ್ ಅಲ್ಲಿಗೆ ಅವರು ತನಿಖೆ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ ಬಂದ್ಬಿಡ್ತೈತೆ. ಅದು ಮರಳಿಯ ಮನೆಗೆ ಬಂದ್ಬಿಡ್ತಾ. ಅಲ್ಲಿ ಎಲ್ಲರಿಗೂ ಡೌಟ್ ಆಗ್ತೈತೆ. ಆದರೆ ಹುಡುಗಿ ಮಾತ್ರ ಎಲ್ಲಿದ್ಲು ಅಂತ. ಸ್ನೇಹಿತರೆ, ಮುಖ್ಯವಾಗಿ ಪೊಲೀಸವರೆಲ್ಲ ತಕ್ಷಣ ಬಂದಿದೆ. ಡಾಗ್ ಸ್ಕ್ವಾಡ್ಸು ಮತ್ತು ಪೊಲೀಸವರೆಲ್ಲ ಗುಂಪುಗಳೆಲ್ಲ ಮಾಡಿ ಎಲ್ಲ ಸರ್ಚ್ ಮಾಡಿದ್ದಾರೆ. ಕಾಡು ಫುಲ್ಲು ಇಂಚು ಸಮೇತ ಹುಡುಕಿದ್ದಾರೆ. ನೀವೇ ಯೋಚನೆ ಮಾಡಿ, 2 ವರ್ಷ ಮಗು 15-20 ನಿಮಿಷದಲ್ಲಿ ಎಷ್ಟು ದೂರ ಹೋಗ್ಬಿಡ್ಬೋದು? ಅಲ್ಲಿ ಅಷ್ಟರೊಳಗೆ ಅವರ 15-20 ನಿಮಿಷ ಆತನೇ ಎಲ್ಲರೂ ಅಲರ್ಟಾಗಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸಿಕ್ಕಿಲ್ಲ. ಮೇಯ್ನಾಗಿ ಆ ಕಾಡಲ್ಲಿ ಈ ನರಿಗಳು, ಹಂದಿಗಳು, ಇನ್ನು ಏನೇನೋ ಸ್ವಲ್ಪ ಪ್ರಾಣಿಗಳಿದ್ವಂತೆ. ಅವು ಏನೇನೋ ಮಾಡಿರ್ಬೋದು. ಅಂದರೆ ಅಲ್ಲಿ ಏನು ರಕ್ತದ ಮಾರ್ಕ್ಗಳಿಲ್ಲ ಮತ್ತು ಬಟ್ಟೆದು ಏನೂ ಇಲ್ಲ, ಅದು ಏನಿಲ್ಲ. ಇನ್ನೊಬ್ಬರು ಹೇಳ್ತಾಯಿದ್ರು, ಅದು ಅಲ್ಲಿ ಕರೆಂಟದು ಸುಮಾರು ಥರ ಕರೆಂಟ್ ಇತ್ತು. ಅದಕ್ಕೇನ ಆಗಿರ್ಬೋದು ಟಚ್ ಆಗಿ ಅಂತ ಕೆಲವರು ಅನ್ಕೊಳ್ತಾಯಿದ್ರೆ, ಆ ಬಾಡಿ ಆದರೂ ಇರಬೇಕಾಯ್ತು. ಅದು ಸಮೇತ ಏನೂ ಆಗಿಲ್ಲ. ಆಕೆ ಎಲ್ಲಿಗೆ ಹೋದಳು ಅದು ಅಂತೂ ಗೊತ್ತಿಲ್ಲ. ಮೇಯ್ನಾಗಿ ಅಷ್ಟು 20 ನಿಮಿಷದಲ್ಲಿ ಆ ಹುಡುಗಿ ಎಷ್ಟು ದೂರ, ಅದು 2 ವರ್ಷ ಮಗು ಎಷ್ಟು ದೂರ ಹೋಗ್ಬಿಡ್ಬೋದು ಸ್ನೇಹಿತರೆ. ಅದು ಮೇಯ್ನಾಗಿ ಎಲ್ಲರಿಗೂ ಈ ಗುಡ್ಡಗಳು ಹತ್ತಿ ಬೇರೆ ಕಡೆ ಹೋಗೋಕ್ಕೂ, ಆ ಹುಡುಗಿ ಚಿಕ್ಕ ಹುಡುಗಿ, ಗುಡ್ಡಗಳೆಲ್ಲವೇ ಅದು ಸಾಮಾನ್ಯವಾಗಿ ಗೊತ್ತಿರೋದೆ. ಅದು ಹತ್ತಿ ಬೇರೆ ಕಡೆ ಹೋಗೋಕ್ಕೂ ಅದು ಹುಡುಗಿಗೆ ಸಾಧ್ಯ ಆಗಲ್ಲ. ಬೇರೆ ಮತ್ತು ಇನ್ನೊಂದು ಮೇಲೆ ಎಲ್ಲ ಹುಡುಕಿದ್ರು ಅದು. ಮತ್ತು ಆ ಹುಡುಗಿಗೆ ಏನಾದರೂ ಆಗಿದ್ದರೆ ಸ್ಮೆಲ್ಲಾದರೂ ಬರಬೇಕಾಯ್ತು ಅಂತ ಕೆಲವರು ಹೇಳ್ತಾಯಿದ್ರು, ಅದು ಆಗಿಲ್ಲ. ಮತ್ತು ಇನ್ನೊಂದು ಕಡೆ ಇವಾಗ ಕತೆ ಎಲ್ಲ ಸ್ಟೋರಿ ರಿವರ್ಸ್ ಇನ್ನೊಂದು ಕಡೆ ಹೋಗ್ತಾ ಇದೆ. ಅದೇನೆಂದರೆ, ಅಲ್ಲಿ ತೋಟಗಳ ಹತ್ರ ಎಲ್ಲ ಕೆಲವರು ಕೆಲಸ ಮಾಡೋಕ್ಕೆ ಬರೋರಂತೆ. ಅದೊಂಥರ ಗೋಡಂಬಿ ಬೀಜ 100 ರೂಪಾಯಿ 120 ರೂಪಾಯಿಗೆ ಅವರು ಮಾರ್ಕೊಂಡವರು. ಅವರು ಅವಾಗವಾಗ ಬಂದು ಇಡ್ತಾಯಿದ್ದೆ. ಆ ಸಮಯದಲ್ಲಿ ಅವರು ಇದ್ದರು ಅಂತ ಸಮೇತ ಇವಾಗ ದೂರ ಆಗಿದೆ. ಅವ್ರನ್ನೂ ಸಮೇತ ಎಲ್ಲ ತನಿಖೆ ಮಾಡೋರೆ. ಅವ್ರಿಗ ಹತ್ರ ಏನೂ ಗೊತ್ತಾಗಿಲ್ಲ. ಮೇಯ್ನಾಗಿ ಇವಾಗ ಮೇನ್ ಆರೋಪ ಬಂದಿರೋದು ಮೋಸ್ಟ್ಲಿ ಕಿಡ್ನಾಪ್ ಆಗಿದೆ ಅಂತ. ಅಷ್ಟು ಡ್ರೋನ್ಸು ಎಲ್ಲ ಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಡಾಗ್ಸ್ ಸಮೇತ ಎಲ್ಲ ಸರ್ಚ್ ಮಾಡಿದ್ದಾರೆ, ಆದರೂ ಸಿಕ್ಕಿಲ್ಲ. ಮತ್ತು ಡಾಗ್ಸ್ ಎಲ್ಲ ಸಿಕ್ಕಿದ್ಮೇಲೆ ಇಂಥವ್ರ ಮೇಲೆ ಯಾರಾದ್ರು ಕಿಡ್ನಾಪ್ ಮಾಡಿದರೆ 90% ಕಿಡ್ನಾಪ್ ಆಗಿದೆ. ಮತ್ತು ಏನಾದರೂ ಅಷ್ಟು ಕಾಡಲ್ಲಿ ಅಷ್ಟು ಹುಡುಕಿದ್ರೂ ಏನೂ ಸಿಕ್ಕಿಲ್ಲ ಅಂದರೆ ಮೋಸ್ಟ್ಲಿ ಕಿಡ್ನಾಪ್ ಆಗಿರ್ಬೋದು ಅಂತ ಮೇನ್ ಡೌಟಾಗಿ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಅದಿನ್ನ ಏನಾಗ್ತೈತೋ ಗೊತ್ತಿಲ್ಲ. ಮೇಯ್ನಾಗಿ ಇನ್ನೊಂದು ಸ್ನೇಹಿತರೆ ನಾವು ಮೇಯ್ನಾಗಿ ನೋಡ್ಬೇಕಾಗಿದ್ರು, ಆ ಹುಡುಗಿ ಜೊತೆ ಡಾಗ್ ಹೋಯ್ತಲ್ಲ, ಅದು ಮರಳಿ 4 ದಿವಸ ಆದಮೇಲೆ ವಾಪಸ್ ಬಂದೈತೆ ಮನೆ ಹತ್ರಗೆ. ಅದು ಸಮೇತ CCTV ಅದು ರೆಕಾರ್ಡ್ ಆಗೈತೆ. ಮತ್ತು ಆ ಹುಡುಗಿ ನಾಯಿ ಆ ಹುಡುಗಿ ಜೊತೆ ಹೋಗಿತ್ತಲ್ಲ,
ಅದು ಜೊತೆಗೆ ಇದ್ದು 4 ದಿನ ಆದಮೇಲೆ ಅದು ವಾಪಸ್ ಬಂದೈತೆ. ಅದು ಇಷ್ಟು ದಿನ ಎಲ್ಲಿತ್ತ ಗೊತ್ತಾ, ಹುಡುಗಿ ಹತ್ರ ಎಲ್ಲಿತ್ತ ಯಾರಿಗೂ ಗೊತ್ತಿಲ್ಲ. ಒಟ್ಟಿನಾಗಿ ಎಲ್ಲರೂ ಈ ಜನಗಳ ಹತ್ರ ಇದ್ದಾಗ ವಾಪಸ್ ಬಂದೈತೆ. ವಾಪಸ್ ಬಂದಿದ ತಕ್ಷಣ ಅದು ಆಶ್ಚರ್ಯಕಾರಿ ವಿಷಯ ಏನು ಗೊತ್ತಾ, ಅವ್ರ ಅಮ್ಮ ಇರ್ತದೆ, ಅವ್ರಮ್ಮ ಸೀರೆ ಎಳ್ಕೊಂಡು ಹೋಗೈತೆ. ಎಲ್ಲೋ ಸ್ಪಾಟ್ ತೋರ್ಸಕ್ಕೆ ಥರ ಮೂಮೆಂಟ್ ಅಷ್ಟು ದೂರ ಎಳ್ಕೊಂಡು ಹೋಯ್ತಂತೆ. ಹೋಗ್ಬೇಕಾದ್ರೆ ಮತ್ತು ಈ ಜನಗಳು ಜಾಸ್ತಿ ಇರ್ತಾರಲ್ಲ, ಜನಗಳು ಮತ್ತು ಪೊಲೀಸ್ ತನಿಖೆಯವರು ಎಲ್ಲರೂ ನೋಡಿ ಅದು ಭಯ ಬಿದ್ದು ಅಲ್ಲೇ ಸ್ಟಾಪ್ ಆಗೋಗೈತೆ. ಸ್ಟಾಪ್ ಆಗೋಗಿದೆ. ಅದು ಬೆದ್ರು ಬಿದ್ದು ಜನಗಳು ನೋಡಿ ಅದು ಕರ್ಕೊಂಡೋಗಿಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ನಾಯಿನೇ ಕಾಣಿಸ್ತಾ ಇಲ್ಲ. ಅದು ಅವ್ರು ಸಾಕೋ ನಾಯಿ. ಅದು ಆ ಹುಡುಗಿ ಜೊತೆ ಹೋಗಿದ್ದು 4 ದಿವಸ ಆದಮೇಲೆ ಬಂದು ತಿರ್ಗಾ ಅವ್ರ ಅಮ್ಮನ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತಲ್ಲಿ ತಿರ್ಗಿ ನಾಯಿ ಕಾಣಿಸ್ತಾ ಇಲ್ಲ. ತಿರ್ಗಿ ಎತ್ತೋಯ್ತು ನಾಯಿ ಗೊತ್ತಿಲ್ಲ. ಮತ್ತು ಇನ್ನೊಂದು ಅಂದರೆ ಆಗ ಅವರು ಸ್ಪಾಟ್ ಮಾಡಿ ಪೊಲೀಸ್ ಡಾಗ್ಸ್ ಇರ್ತಾವಲ್ಲ ಅವಾಗೆಲ್ಲ ಆ ಸ್ಮೆಲ್ಲಿ ಆಗ ಡಾಗ್ ಸ್ಮೆಲ್ಲೆಲ್ಲ ಕರ್ಕೊಂಡೋಗಿ ಅವು ಒಂದು ಅರ್ಧ ದಾರಿಗೆ ಕರ್ಕೊಂಡು ಹೋದ್ವಂತೆ. ಅದೇ ಸೇಮು. ಅದಾದಮೇಲೆ ಪವರ್ ಏನು ಕಮ್ಮಿ ಆಗಿ ಫುಲ್ಲು ಇವಾಗ ಅವು ಸ್ವಲ್ಪ ದಾರದಲ್ಲಿ ಪೊಲೀಸ್ ಡಾಗ್ಸ್ ಸಮೇತ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ತನಿಖೆ ನಡೀತಾನೆ ಇದೆ. ಮುಕ್ಕಾಲು ಭಾಗ ಕಿಡ್ನಾಪೇ ಅಂದಿದ್ದಾರೆ. ಕಿಡ್ನಾಪ್ ಮಾಡಬೇಕು ಅದು ಯಾರು ಅಂದ್ಕೊಂಡಿರ್ತಾರೆ. ಅದು ಆ ಹುಡುಗಿ ಅದೇ ಟೈಮಲ್ಲಿ ಆಚೆಗೆ ಬರ್ತಾಳೆ, ಅಷ್ಟೇ ನಿಮಿಷದಲ್ಲಿ ಕಾಣೆ ಆಗ್ತಾ ಅವ್ರ ಅಪ್ಪನ ಬಿಟ್ಟಿರ್ತಾರೆ ಅಂತ ಯಾರು ಗೊತ್ತಿರ್ತೈತೆ. ಮೋಸ್ಟ್ಲಿ ಪ್ಲ್ಯಾನ್ ಮಾಡ್ಕೊಂಡು ಏನು ಮಾಡಿದ್ರು ಏನೂ ಗೊತ್ತಿಲ್ಲ. ಆ ಹುಡುಗಿ ಸುಳಿವಂತೂ ಸಿಗ್ತಾಯಿಲ್ಲ. ಆಂಧ್ರ ಪ್ರದೇಶದಲ್ಲಿ ಅವರೆಲ್ಲ ಅಪ್ಪ ಅಮ್ಮ ಎಲ್ಲ ಸಮೇತ ಅವ್ರನ್ನ ಯಾವಾಗ ಊಟ ಏನು ಮಾಡಿದಿರೋ ಹುಡುಕ್ತಾರೆ. ಮಗು ಆ ಹುಡುಗಿ ಯಾವ ಪೊಸಿಷನ್ನಲ್ಲಿದ್ದಾಳೋ ಯಾರು ಎತ್ಕೊಂಡು ಹೋದ್ರು, ಯಾವ ಸ್ಥಿತಿಯಲ್ಲಿದ್ದಾಳೋ ಏನೂ ಗೊತ್ತಿಲ್ಲ ಹುಡುಗಿದು. ಇನ್ನೂ ಹುಡುಕ್ತಾನೇ ಇದ್ದಾರೆ ಆ ಹುಡುಗಿ. ನಾವೆಲ್ಲ ಆ ಹುಡುಗಿ ಸಿಗಲಿ ಎಲ್ಲ ಇವಾಗ. ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಗೊತ್ತಾ, ಆ ಹುಡುಗಿ ಯಾರಾದರೂ ಸ್ವಲ್ಪ ಏನನ್ನ ಆ ಹುಡುಗಿಗೆ ಸಹಾಯ ಮಾಡುವವ್ರಿಗೆ ಏನನ್ನ ಲಕ್ಷ ಬಹುಮಾನ ಸಮೇತ ಘೋಷಿಸವ್ರೆ. ಆ ಹುಡುಗಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ, ಅವ್ರಿಗೆ ಸಿಕ್ಕಿದ್ರೆ, ಯಾರಾದರೂ ಸ್ವಲ್ಪ ಏನಾದರೂ ಹೇಳಿದ್ರೆ 1 ಲಕ್ಷ ಬಹುಮಾನ ಎಂದು ಸಮೇತ ಘೋಷಿಸವ್ರೆ. ಆ ಲಕ್ಷ ಬಹುಮಾನಗೋಸ್ಕರ ಯಾರನ್ನು ಹೇಳ್ತಾರೇನೋ ಅಂದ್ಬಿಟ್ಟು. ಮತ್ತು ಸಾರ್ವಜನಿಕ ಸಹಾಯನೆಲ್ಲ ಪೊಲೀಸರು ಸಮೇತ ಕೇಳಿದ್ದಾರೆ. ಇನ್ನು ರಕ್ಷಣಾಧಿಕಾರಿಗಳು ಎಲ್ಲ ಮನವಿ ಮಾಡಿದ್ದಾರೆ. ಫೈರ್ ಡಿಪಾರ್ಟ್ಮೆಂಟವರು ಅವ್ರ ವಿಷಯ ಗೊತ್ತಾಗಿದೆ ಇಷ್ಟುಮಟ್ಟ ಅಷ್ಟು ಕಾಡನ್ನೆಲ್ಲ ಸರ್ಚ್ ಮಾಡೋದು ಒಂದು ಸುಳಿವು ಸಿಕ್ಕಿಲ್ಲ. ಮೇಯ್ನಾಗಿ ಹುಡುಗಿ ಇನ್ನೂ ಯಾವ ಸ್ಥಿತಿಯಲ್ಲಿದ್ದಾಳೋ ಇನ್ನೂ ಯಾರಿಗೂ ಗೊತ್ತಿಲ್ಲ. ಇನ್ನೂ ಹುಡುಕಾಟ ಆಡಿದೆ. ಸುಮಾರು 8 ಡೇಸ್ ಆಗೈತೆ. ಶನಿವಾರ ಹೋಗಿರೋದು ಹುಡುಗಿ. 4 ಡೇಸ್ಗೆ ನಾಯಿ ವಾಪಸ್ ಬಂದೈತೆ. ತಿರ್ಗಾ ಗೊತ್ತಿಲ್ಲ. ತಿರ್ಗಾ ಮತ್ತೆ ನಾಯಿ ವಾಪಸ್ ಬಂದಿದೆ ಅಂತ ಸ್ವಲ್ಪ ಹೇಳ್ತಾ ಇದ್ದಾರೆ. ಅದಕ್ಕೆ GPS ಟ್ರ್ಯಾಕರ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಏನೂ ಗೊತ್ತಾಗಿಲ್ಲ. ಸ್ನೇಹಿತರೆ, ಒಂದು ಪುಟ್ಟ ಮಗು ಕಾಣೆಯಾಗಿರೋದು ಕೇವಲ ಒಂದು ಕುಟುಂಬದ ದುಃಖವಲ್ಲ, ಇದು ಪ್ರತಿಯೊಬ್ಬ ತಂದೆ ತಾಯಿ ಹೃದಯವನ್ನು ಕೊಲು ಹಾಕುವ ಘಟನೆ ಸಮೇತ. ಒಂಥರ ಬೇಜಾರಾಗಿದ್ದು. ಇಡೀ ಗ್ರಾಮ, ಪೊಲೀಸ್ ಇಲಾಖೆ ಮತ್ತು ಸಾವಿರಾರು ಜನರು ಎಲ್ಲ ಜ್ಞಾನೇಶ್ವರಿ ಸುರಕ್ಷಿತವಾಗಿ ಮನೆಗೆ ಮರಳಿಲಿ ಎಂದು ಪ್ರಾರ್ಥಿಸೋಣ ಸ್ನೇಹಿತರೆ. ನಾವು ಕೂಡ ಆ ಪುಟ್ಟ ಮಗು ಶೀಘ್ರದಲ್ಲೇ ತನ್ನ ಕುಟುಂಬವನ್ನು ಸೇರಲಿ ಎಂದು ಆಶಿಸೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.